ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್. ವೆಲ್ಕಮ್ ಟು ಪ್ರಮೋದ್ ಪಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ರು. ಯುವ ನಿಧಿ ಯೋಜನೆದು ನಮಗೆ ಮಾರ್ಚ್ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡೋಕ್ಕೆ ಇನ್ನೂ ಒಂದು ಮೆಸೇಜು ಸರ್ಕಾರದ ಕಡೆಯಿಂದ ನಮಗೆ ಬಂದಿಲ್ಲ. ಹಾಗೆ ಯಾವಾಗ ಬರುತ್ತೋ ಬರೋದಿಲ್ವೋ, ನಾವೇನಾದರೂ ಫಿಲ್ ಮಾಡಬೇಕಾದ್ರೆ ವೆಬ್ಸೈಟ್ಗೆ ಹೋಗಿ ಕೆಲವ್ರಿಗೆ ಬಂದಿದೆ, ನಮಗೆ ಬಂದಿಲ್ವಲ್ಲ ಯಾಕೆ ಅಂತ ಕೇಳ್ತಿದ್ವಿ. ಮತ್ತು ಹಾಗೆಯೇ ಲಾಸ್ಟ್ ತಿಂಗಳದು ಯುವ ನಿಧಿ ಯೋಜನೆಯ ಅಮೌಂಟು ಕೆಲವರಿಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ 3,000 ರೂಪಾಯಿ. ಅದು ಯಾವಾಗ ಕ್ರೆಡಿಟ್ ಆಗುತ್ತೆ ಅಪ್ಡೇಟ್ ಕೊಡಿ. ಮತ್ತು ಈ ತಿಂಗಳದು ಅಮೌಂಟ್ ಯಾವಾಗ ಬರ್ಬೋದು ತಿಳಿಸ್ಕೊಡಿ, ಮಾಹಿತಿ ಕೊಡಿ ಅಂತ ಎಲ್ಲರೂ ಕಮೆಂಟ್ಗಳನ್ನ ಮಾಡಿದ್ರಿ. ನಾನು ಇವತ್ತಿನ ವೀಡಿಯೋದಲ್ಲಿ ಲಾಸ್ಟ್ ತಿಂಗಳು ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಹೇಗೆ ಚೆಕ್ ಮಾಡೋದು, ಮತ್ತು ಹಾಗೆಯೇ ಈ ತಿಂಗಳದು ಹಣ ಯಾವಾಗ ಬರ್ಬೋದು ಎಲ್ಲ ಮಾಹಿತಿ ನೀವು ಕೊಡ್ತೀನಿ. ಅದಕ್ಕೂ ಮೊದಲು ಎಲ್ಲ ತಿಳಿಸೋಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು, ಹಾಗೆ ಅಲ್ಲಿ ಬರ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ಮಧ್ಯ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆ ತನಕ ನೋಡಿ. ಮತ್ತು ವೀಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಬದಲು. ಬನ್ನಿ ಇವಾಗ ವೀಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಕಳೆದ ತಿಂಗಳ ಹಣ ಯುವ ನಿಧಿ ಯೋಜನೆದು ತುಂಬ ಜನರಿಗೆ ಈ ಒಂದು ಅಮೌಂಟು ಜಮಾ ಆಗಿಲ್ಲ, ತಮ್ಮ ಬ್ಯಾಂಕ್ ಖಾತೆಗಳಿಗೆ ಪೆಂಡಿಂಗ್ ಉಳ್ಕೊಂಡಿದೆ. ರೀಸನ್ ಏನಂದರೆ ಕೆಲವರು ಜಮಾ ಆಗಿದೆ 90% ಜನಕ್ಕೆ, ಇನ್ನೊಂದು 10% ಯುವ ನಿಧಿ ಯೋಜನೆದು ಅಮೌಂಟು ಕ್ರೆಡಿಟ್ ಆಗಿಲ್ಲ. ಅವರೆಲ್ಲ ಏನು ಮಾಡಬೇಕು ಅಂದರೆ, ನೀವು ಯುವ ನಿಧಿ ಯೋಜನೆಯ ಪೋರ್ಟಲ್ಗೆ ವಿಸಿಟ್ ಮಾಡಿ ಲಾಗಿನ್ ಆಗ್ತು ಅಂದರೆ ನಿಮಗೆ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಬರುತ್ತೆ. ಬೇಕಾದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ನೋಡ್ಬೋದು. ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಕೊಡ್ತು ಅಂದರೆ ಅಲ್ಲಿ ಕಳೆದ ತಿಂಗಳ ಯುವ ನಿಧಿ ಯೋಜನೆಯ ಅಮೌಂಟು ಜಮಾ ಆಗಿದೆಯಾ ಇಲ್ಲವೋ ಅಂತ ನಿಮಗೆ ತೋರಿಸುತ್ತೆ. ಇಲ್ಲಿ ಅಂಡರ್ ಪ್ರೋಸೆಸ್ ಅಂತ ಏನಾದ್ರು ಇತ್ತು ಅಂದರೆ ಸರ್ಕಾರದಿಂದ ಆಲ್ರೆಡಿ ಅಮೌಂಟ್ ಅವ್ರು ಹಾಕಿರ್ತಾರೆ, ಬಟ್ ಅದು ನಿಮಗೆ ಬಂದಿಲ್ಲ, ಇನ್ನೂ ಬಂದಿರಲ್ಲ, ಪ್ರೋಸೆಸಲ್ಲಿರುತ್ತೆ. ಅದು ಕೆಲವು ದಿನಗಳ ನಂತರ ಜಮಾ ಆಗುತ್ತೆ. ಈ ತಿಂಗಳು ಬರುತ್ತೆ, ಅದನ್ನು ಏನು ಪ್ರಾಬ್ಲಮ್ ಇಲ್ಲ. ಅಂಡರ್ ಪ್ರೋಸೆಸ್ ಇತ್ತು ಅಂದರೆ ಈ ತಿಂಗಳು ಜಮಾ ಆಗುತ್ತೆ. ಮತ್ತು ಈ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಫಿಲ್ ಮಾಡೋಕ್ಕೆ ನಿಮ್ಗೆ ಏನಾದರೂ ಮೆಸೇಜ್ ಬಂದಿಲ್ಲ ಅಂದರೆ ಹೋಗಿ ವೆಬ್ಸೈಟಲ್ಲಿ ನೀವೇ ಫಿಲ್ ಮಾಡಿ ವೆಯ್ಟ್ ಮಾಡಿ. 1-2-3 ಡೇಸ್ ಈ ವೀಕಲ್ಲಿ ಬರುತ್ತೆ ಎಲ್ರಿಗೂ. ಇವಾಗ ಆಲ್ರೆಡಿ ತುಂಬ ಜನರು ಬಂದಿದೆ, ಎಲ್ಲರೂ ಫಿಲ್ ಮಾಡಿದ್ದೀರಾ ಅಂತ ಹೇಳಿದ್ದೀರಾ. ಯಾರ್ಯಾರಿಗೆ ಬಂದಿಲ್ಲ ಅವರು ಇನ್ನೊಂದು 2-3 ಡೇಸ್ ವೆಯ್ಟ್ ಮಾಡಿ, ನಿಮಗೂ ಕೂಡ ಒಂದು ಮೆಸೇಜ್ ಬರುತ್ತೆ. ಹೋಗಿ ಲಿಂಕ್ ಮುಖಾಂತರನೇ ಹೋಗಿ ಫಿಲ್ ಮಾಡಿ. ಇನ್ ಕೇಸ್ 2-3 ಡೇಸ್ ಈ ವೀಕ್ ಒಳಗೆ ಬಂದಿಲ್ಲ ಅಂತು ಅಂದರೆ ನೀವೇ ಪೋರ್ಟಲ್ ವಿಸಿಟ್ ಮಾಡಿ, ಅಲ್ಲಿ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ನು ಮಾರ್ಚಿದ್ದು ಏನಿದೆ ಅದನ್ನು ಫಿಲ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇರೋಲ್ಲ. ಮತ್ತು ಅಮೌಂಟ್ ಯಾವಾಗ ಕ್ರೆಡಿಟ್ ಆಗೋದು ಅಂದರೆ ಎಲ್ರಿಗೂ ಸೆಲ್ಫ್ ಡಿಕ್ಲರೇಷನ್ ಫಾರ್ಮು ಕಂಪ್ಲೀಟಾಗಿ ಫಿಲ್ ಆಗಬೇಕು. ಅದಾದ ನಂತರ ಸರ್ಕಾರದವರು ಅಮೌಂಟನ್ನ ಸ್ಟಾರ್ಟ್ ಮಾಡ್ತಾರೆ ಜಮಾ ಮಾಡೋಕ್ಕೆ. ಅದು ಯಾವಾಗ ಏನು ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಈ ವೀಕಂತೂ ಯುವ ನಿಧಿ ಯೋಜನೆದು ಅಮೌಂಟ್ ಬರೋಲ್ಲ, 10ನೇ ತಾರೀಕು ಆದಮೇಲೆ ಬಿಡುಗಡೆ ಆಗೋದು. ಯಾಕಂದರೆ ಇನ್ನೂ ತುಂಬ ಜನ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಫಿಲ್ ಮಾಡಿರಲ್ಲ, ಲಿಂಕ್ಗಳು ಬಂದಿರಲ್ಲ. ಅದೆಲ್ಲ ಒಟ್ಟಿಗೆ ಲಿಂಕೆಲ್ಲ ಕ್ಲಿಯರ್ ಆದಮೇಲೆ, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ದು ಫಿಲ್ ಆದಮೇಲೆ ಅಮೌಂಟ್ನ ಒಂದು ಕಡೆಯಿಂದ ಬಿಡುಗಡೆ ಮಾಡೋಕ್ಕೆ ಡಿಸ್ಟ್ರಿಕ್ಟ್ ವೈಸ್ ಸ್ಟಾರ್ಟ್ ಮಾಡ್ತಾರೆ. ನಾನು ನಿಮಗೆ ಅಮೌಂಟ್ ಬಂದ ತಕ್ಷಣ ಅಪ್ಡೇಟ್ ಕೊಡ್ತೀನಿ. ನಿಮ್ಗೆ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಯುವ ನಿಧಿ ಯೋಜನೆದು ಅವ್ರಿಗೇನಾರು ಅಮೌಂಟ್ ಬಂದಿಲ್ಲ ಅಂದರೆ ನೋಡ್ಕೋತವ್ರು ವೀಡಿಯೋನ. ಮತ್ತು ಕಮೆಂಟ್ ಮಾಡಿ ಯಾರಿಗೆಲ್ಲ ಲಾಸ್ಟ್ ತಿಂಗಳದು ಅಮೌಂಟ್ ನಿಮಗೆ ಕ್ರೆಡಿಟ್ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಹಾಗೆಯೇ ನೀವು ಹೋಗಿ ವೆಬ್ಸೈಟಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಕೊಡ್ತು ಅಂದರೆ ಕಳೆದ ತಿಂಗಳ ಅಮೌಂಟ್ ಯಾಕೆ ಬಂದಿಲ್ಲ ಅಂತ ಬರುತ್ತೆ. ಗೊತ್ತಾಗಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ಹೇಗೆ ನೋಡೋದು ಅಂತ ವೀಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ವೀಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.